ಕೋಟೆಯಿಂದ ಒಂದು ನನಗೆ ಕಾಲ್ ಬಂದಿತ್ತು. ಅವ್ರ ಮಾತುಗಳು ಕೇಳಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಚಾನಲ್ ಎಷ್ಟೆಲ್ಲ ಯಾವ ಊರಿಗೆಲ್ಲ ರೀಚ್ ಆಗಿದೆ, ನನ್ನ ಏರ್ ಗ್ರೋತ್ ಆಯಿಲ್ ಆಗಿರ್ಬೋದು, ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಆಗಿರ್ಬೋದು, ಎಲ್ಲೆಲ್ಲಿಗೆಲ್ಲ ಸ್ಪ್ರೆಡ್ ಆಗಿದೆ ಅನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ. ಇದೇ ಒಂದು ಸಾಕ್ಷಿ. ಮೈಸೂರಿಂದ ಕಾಲ್ ಮಾಡ್ತಾ ಇದ್ದಾರೆ, ಮೈಸೂರಿನ ಮೆಸೇಜ್ಗಳು. ಆಯಿಲ್ ಬೇಕು ನಮಗೆ, ಒಬ್ಬೊಬ್ಬರು ಎರಡೆರಡು ಬಾಟ್ಲು ತೊಗೊತಾ ಇದ್ದಾರೆ. ತುಂಬ ಎಳೆಯೋದು ಹಂಗೆಲ್ಲ ಮಾಡ್ತಾರೆ. ಸೊ ಹಂಗಾಗಿ ಇನ್ನು ಕೂದಲು ಕಟ್ ಮಾಡ್ಕೊತ. ಹಲೋ ನಮಸ್ಕಾರ ಎಲ್ರಿಗೂ ಇದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದರೆ, ಬಾಗಲಕೋಟೆಯಿಂದ ಒಂದು ನನಗೆ ಕಾಲ್ ಬಂದಿತ್ತು. ಅವ್ರ ಮಾತುಗಳು ಕೇಳಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ನನ್ನ ಯೂಟ್ಯೂಬ್ ಚಾನಲ್ ಎಷ್ಟೆಲ್ಲ ಯಾವ ಊರಿಗೆಲ್ಲ ರೀಚ್ ಆಗಿದೆ, ನನ್ನ ಏರ್ ಗ್ರೋತ್ ಆಯಿಲ್ ಆಗಿರ್ಬೋದು, ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಆಗಿರ್ಬೋದು, ಎಲ್ಲೆಲ್ಲಿಗೆಲ್ಲ ಸ್ಪ್ರೆಡ್ ಆಗಿದೆ ಅನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ. ಇದೇ ಒಂದು ಸಾಕ್ಷಿ. ಮೈಸೂರಿಂದ ಕಾಲ್ ಮಾಡ್ತಾ ಇದ್ದಾರೆ, ಮೈಸೂರಿನ ಮೆಸೇಜ್ಗಳು. ಆಯಿಲ್ ಬೇಕು ನಮಗೆ, ಒಬ್ಬೊಬ್ಬರು ಎರಡೆರಡು ಬಾಟ್ಲು ತೊಗೊತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ನಮಗೆ 2 ಬಾಟ್ಲು ಬೇಕು, 3 ಬಾಟ್ಲು ಬೇಕು, ಕಳಿಸ್ಕೊಡಿ ಪ್ಲೀಸ್, ತುಂಬ ಚೆನ್ನಾಗಿದೆ ಈ ಥರ ಎಲ್ಲ ಹೇಳಿ. ಮೈಸೂರಿಂದ ಮತ್ತು ಬಾಗಲಕೋಟೆ, ಬಳ್ಳಾರಿ, ಎಷ್ಟು ಖುಷಿ ಆಗುತ್ತೆ. ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಆಯಿಲ್ ಇಷ್ಟೊಂದು ಫೇಮಸ್ ಆಗುತ್ತೆ, ಇಷ್ಟೆಲ್ಲ ರೀಚ್ ಆಗುತ್ತೆ ಅಂತಂದೇಳಿ ನಾನು ಅಂದ್ಕೊಂಡಿಲ್ಲ. ತುಂಬ ಅಂದರೆ ತುಂಬ ಶಾಕ್ ಆಗುತ್ತೆ, ನಿಜವಾಗ್ಲೂ ಶಾಕ್ ಆಗುತ್ತೆ. ಅಷ್ಟು ಇಷ್ಟಪಟ್ಟು ತೊಗೊತೀರಲ್ವ, ನಿಜ ಖುಷಿ ಆಗುತ್ತೆ. ಆಮೇಲೆ ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಹಂಗೆಲ್ಲ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಈ ಪ್ರೀತಿಗೆ. ಮತ್ತು ಆಮೇಲೆ ಬಾಗಲಕೋಟೆ ಅಜ್ಜಿನೂ ಅವರು ಹೆಂಗಲ್ಲ ಆಂಟಿ ಅಂತಲೇ ಅಂದ್ಕೊಳ್ಳಿ. ಅವರಿಗೆ ತುಂಬ ಏರ್ ಫಾಲ್ ಆಗ್ತಾ ಇದ್ದಂತೆ. ಅವರೆಲ್ಲ ಏನಂದರೆ ಇವಾಗ ಆ ಭಜನೆ ಪದಗಳು, ಜನಪದ ಗೀತೆಗಳು ಎಲ್ಲ ಹಾಡಾಡಕ್ಕೆ ಹೋಗ್ತಾರಲ್ವ, ಅಲ್ಲೆಲ್ಲ ಅಸಹ್ಯ ಅನಿಸ್ತೈತೆ ರೀ ನಮಗೆ. ಅವ್ರ ಮಾತುಗಳೇ ಒಂಥರ ಚಂದ. ಬಾಗಲಕೋಟೆಯವ್ರು ಇದ್ದಾರಲ್ವ, ಅವ್ರ ಮಾತುಗಳೇ ಒಂಥರ ಚಂದ. ರೆಸ್ಪೆಕ್ಟು, ಸಣ್ಣರಾಗಲಿ ದೊಡ್ಡರಾಗಲಿ ಅವ್ರಿಗೆಲ್ಲ ರೀ ಅಂತಂದು ಹೇಳ್ಬಿಟ್ಟೆ ಈ ಥರ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಅವ್ರ ಮಾತುಗಳು ಕೇಳ್ತಾನೇ ಇರ್ಬೇಕಂತಂದು ಹೇಳಿ ಅನಿಸುತ್ತೆ. ಆ ಥರ ಪಾಪ ಅವರಿಗೆ ಫೋನ್ ಯೂಸ್ ಮಾಡ್ತಾರೆ, ವಾಟ್ಸಪ್ಪು ಅದು ಇಟ್ಟಿಲ್ಲ ಅಂತ ಅನಿಸುತ್ತೆ, ಅದು ನನಗೇನು ಬರಲಿಲ್ಲ. ಬಟ್ ಹೇಳ್ತಾಯಿದ್ರು, ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ, ನಿಮ್ಮದು ವಿಡಿಯೋ ಬಂತು ರೀ, ಆದರೆ ನೀವೆಲ್ಲ ಐಟಮ್ ಹಾಕೋದು ನನಗೆ ಗೊತ್ತಾಯ್ತು ರೀ, ಆದರೆ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಅಂತಂದೇಳಿ ಹೇಳಿದ್ರಿ ಅದರಲ್ಲಿ. ಆದರೆ ಯಾವ್ಯಾವೆಲ್ಲ ತರಿಸ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲರಿ, ಎಲ್ಲಿ ಮಾರ್ತಾರೆ, ಹೆಂಗೆ ತರಿಸ್ಬೇಕು, ಹೆಂಗೆ ಮಾಡೋದಂತ ನಮಗೆ ಗೊತ್ತಿಲ್ಲರಿ, ಅದಕ್ಕೆ ನೀವೇ 2 ಬಾಟ್ಲು ಕೊಟ್ಬಿಡ್ರಿ ನನಗೆ ಅಂತಂದರು. ನಾನು ಹೌದ್ರಿ ಕೊಡ್ತೀನಿ ರೀ, ಅದಕ್ಕೆ ಯಾರಾದರೂ ರೊಕ್ಕ ಇಲ್ಲ ಅಂದರು ಅವ್ರ ಮನೇಲೇ ಈ ಥರ ಮಾಡ್ಕೊಳ್ಬೋದು ಅಂತಂದೇಳಿ ಎಲ್ಲ ಹೇಳ್ಕೊಟ್ಟಿನಿ ರೀ ಅಂತಂದೇಳಿ ನಾನು ಇದೇ ಥರ ಅವ್ರ ಭಾಷೆಯಲ್ಲೇ ನನಗೆ ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ನಾನು ಮಾತಾಡಿದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ಅವರು ಫೋನ್ ಮಾಡಿದಾಗ. ಬಾಗಲಕೋಟೆಯಿಂದನೂ ಫೋನ್ ಮಾಡ್ತಾರಲ್ಲ ಅಂತಂದೇಳಿ. ನಿಮ್ಮ ಈ ಪ್ರೀತಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಆಮೇಲೆ ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮಕ್ಕಳ ಮೇಲೆ ಇರಲಿ. ಮತ್ತು ನಾನು ಮಾಡುವಂತಹ ಏರ್ ಗ್ರೋತ್ ಆಯಿಲ್ ಮತ್ತು ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಬಿಸ್ನೆಸ್ ಮೇಲೆ ಆಶೀರ್ವಾದ ಇರಲಿ. ಹಿಂಗೆ ನಮ್ಮ ಬಿಸ್ನೆಸ್ಸು ಚಿಕ್ಕದಾಗಿರೋದು ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತಂದೇಳಿ ಆಶೀರ್ವದಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಗಲಕೋಟೆ ಜನ ಎಲ್ಲರೂ ಅವ್ರ ಭಾಷೆನೇ ಒಂಥರ ಚಂದ, ಅದಕ್ಕೆ ನನಗೆ ಇಷ್ಟ ಆಯಿತು, ಅದಕ್ಕೆ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತು ಬೇರೆ ಊರಿರೋರು ಬೇಜಾರಾಗಬೇಡಿ, ಓಕೆ. ತುಂಬ ಖುಷಿ ಆಯಿತು ನನಗೆ. ಎಷ್ಟು ಚಂದ ಮಾತಾಡಿದ್ರಪ್ಪ, ನಿಜ ಖುಷಿ ಆಯಿತು. ನಾನು ತುಂಬ ಐಟಮ್ಸ್ ಎಲ್ಲ ತರಿಸ್ಬಿಟ್ಟಿದ್ದೆ. ನಮ್ಮ ಯಜಮಾನ್ರು ಲೇಬಲ್ ಜಾಸ್ತಿ ಮಾಡಿಸ್ಬಿಟ್ಟಿದ್ದಾರೆ, ಬಾಟಲ್ಸು ಜಾಸ್ತಿ ತರಿಸ್ಬಿಟ್ಟಿದ್ದಾರೆ. ಆಮೇಲೆ ನನಗೇನಂದರೆ ಇಷ್ಟೊಂದೆಲ್ಲ ತರಿಸಿದ್ದೀರಾ, ಏನಾದರೂ ಸೇಲ್ ಆಗಿಲ್ಲ ಅಂದರೆ ಏನು ಮಾಡಬೇಕು, ನಾವೇ ಅಲ್ವಾ ಲಾಸ್ ಆಗೋದು ಅಂತಂದರೆ ನಮ್ಮ ಯಜಮಾನ್ರದ್ದು ಇವಾಗ ದೊಡ್ಡ ಹೋಟೆಲ್ಗಳೆಲ್ಲ ಮಾಡಬೇಕಾದ್ರೆ ಅವ್ರು ಎಷ್ಟೆಲ್ಲ ಅಮೌಂಟ್ ಹಾಕಿ ಕಟ್ಟಿಸಿರ್ತಾರೆ. ಏನು ಜನ ಬರ್ತಾರೆ ಅಂತಂದೇಳಿ ಅವರು ಮೈಂಡಿಗೆ ಬರೋ ತಡ ಕಟ್ಟಿಸಿರ್ತಾರ? ಇಲ್ಲ, ಅವರು ಒಂದು ನಂಬಿಕೆ ಮೇಲೆ ಇದು ಮಾಡ್ತಾರೆ, ರೆಡಿ ಮಾಡ್ತಾರೆ. ಆಮೇಲೆ ಆದಾಯ ಅದೆಲ್ಲ ಬರುತ್ತೆ. ಒಂದೇ ಸಲ ಕೈ ಹಿಡಿಯಲ್ಲ, ಸ್ವಲ್ಪ
ಕೈ ಹಿಡಿಯುತ್ತೆ, ನೀನೇನು ಚಿಂತೆ ಮಾಡಬೇಡ ಆಗುತ್ತೆ ಅಂತ ಹೇಳಿದ್ರು. ಆದರೂ ನನಗೆಲ್ಲ ಸಮಾಧಾನ ಆಗಿರಲಿಲ್ಲ. ಯಾವಾಗ ಇವತ್ತು ಅವರು ಆಂಟಿ ಬಾಗಲಕೋಟೆಯವರು ನನಗೆ ಕಾಲ್ ಮಾಡಿದರು, ಆವಾಗ ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಕ್ತು. ನನ್ನ ಆಯಿಲು ಹೋಗ್ತಾ ಇದೆ, ಸೇಲ್ ಆಗುತ್ತೆ ಇನ್ಮೇಲೆ. ಯಾಕಂದರೆ ಬಾಗಲಕೋಟೆ, ಮೈಸೂರು, ಬಳ್ಳಾರಿಯಿಂದ ಈ ಥರ ಎಲ್ಲರೂ ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಂದು ಫೇಮಸ್ ಆಗ್ತಾ ಇದೆ ಆಯಿಲು, ನಾನಿನ್ನೂ ರೆಡಿ ಮಾಡ್ಕೋಬೋದು ಅಂತಂದೇಳಿ ಈ ಥರ ಭರವಸೆ ಬಂತು ನನಗೆ. ಅವ್ರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳು ಬಾಗಲಕೋಟೆಯವರು. ನನ್ನ ಹತ್ರ ಒಂದು 10 ನಿಮಿಷ ಮಾತಾಡಿದರು. ಅವ್ರದ್ದೇನಾದರೂ ರೆಕಾರ್ಡಿಂಗ್ ಹಾಕಬೇಕು, ನನಗೆ ಹಾಕೋದು ಹೆಂಗಂತ ಗೊತ್ತಿಲ್ಲ. ಅಕಸ್ಮಾತ್ ಇದರಲ್ಲೇ ಇವಾಗ ನಾನು ಮಾತಾಡ್ತಾ ಇದ್ದೀನಿ, ರೆಕಾರ್ಡಿಂಗ್ ಎಲ್ಲಿ ಹಾಕಿಲ್ಲ. ಇದೆ ಹಾಕೋಕ್ಕಾದರೆ ನಾನು ಹಾಕ್ತೀನಿ, ಇಲ್ಲಾಂದ್ರೆ ಇಲ್ಲ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂತಂದೇಳಿ. ತುಂಬ ಅಂದರೆ ತುಂಬ ಮುಗ್ದೆ ಪಾಪ. ಅಡ್ರೆಸ್ ಎಲ್ಲ ಹೇಳಿದ್ದಾರೆ, ಕಳಿಸ್ಕೊಡ್ತೀನಿ ಅಂತಲೂ ಹೇಳಿದ್ದೀನಿ. ನಿಮ್ಗೆ ಯಾರಿಗಾದರೂ ಏರ್ ಗ್ರೋತ್ ಆಯಿಲು, ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಬೇಕಂದರೆ ನನ್ನ ನಂಬರಿಗೆ ಆರ್ಡರ್ ಕೊಡಿ. ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಆನ್ಲೈನ್ ಮಾತ್ರ. ತುಂಬ ಜನ ಆರ್ಡರ್ಸ್ ಕೊಡ್ತಾ ಇದ್ದೀರಾ, ಅದಕ್ಕೆ ನೋಡಿ ಏರ್ ಗ್ರೋತ್ ಆಯಿಲ್ ಖಾಲಿ ಆಗಿದೆ, ಸ್ಕಿನ್ ಗ್ಲೋಯಿಂಗ್ ಆಯಿಲೂ ಖಾಲಿ ಆಗಿದೆ. ಇವಾಗ ಮಾಡ್ತಾ ಇದ್ದೀನಿ. ಇವಾಗ ಈ ಐಟಮ್ಗಳು ಖಾಲಿ ಆಗಿದೆ, ಐಟಮ್ಗಳು ತರಿಸ್ತಾ ಇದ್ದೀನಿ. ಆರ್ಡರ್ ಕೊಡೋರು ಕೊಡ್ಬೋದು. ಇನ್ನು 3 ಬಾಟ್ಲು ಮಿಕ್ಕಿದೆ ಅಷ್ಟೇ, ಎಲ್ಲ ಖಾಲಿ ಆಗಿದೆ. ಇಲ್ಲ, ಇದೊಂದು ತುಂಬ ಅಂದರೆ ತುಂಬ ಖುಷಿಯಾಗೋಯಿತು. ನಾನು ಇನ್ನು ಯಾವತ್ತೂ ನನ್ನ ಆಯಿಲ್ ಬಿಸ್ನೆಸ್ನ ಸ್ಟಾಪ್ ಮಾಡಲ್ಲ ನಾನು ನಿಜವಾಗ್ಲೂ. ಇವಾಗ ನಮ್ಮ ಯಜಮಾನ್ರು ಮೀಶೋದಲ್ಲೂ ಬಿಟ್ಟಿದ್ದಾರೆ. ಇವಾಗ ಮೀಶೋದಲ್ಲೂ ನೀವು ಹುಡುಕಿದ್ರೆ ಸಿಗುತ್ತೆ. ಋಷಿಕಾ ಗ್ರೋತಿಂಗ್ ಆಯಿಲ್ ಅಂತಂದೇಳಿ ಹೊಡೆದ್ರೆ ನಮ್ಮ ಆಯಿಲ್ ಬರುತ್ತೆ. ನಿಮ್ಗೆ ಯಾರಿಗಾದರೂ ಬೇಕಂದರೆ ನೀವು ಅಲ್ಲಿಂದನೇ ಪರ್ಚೇಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ನಾನು ಇರಲ್ಲೇನೂ ಬಂದುಬಿಟ್ಟು ಬಾಟಲ್ಗಳು ತಗೊಂಡು ಹೋಗ್ತಾ ಇದ್ದಾರೆ ನಮಗೆ ಬೇಕು ಅಂತಂದೇಳಿ. ನಿನ್ನೆ ಒಬ್ಬರೇ ಬಂದರು, ನಿನ್ನೆ ಬಂದುಬಿಟ್ಟು ಬಾಟ್ಲ್ ಈ ಥರ ಆಯಿಲ್ ಸೇಲ್ ಮಾಡ್ತಾ ಇದೆಯಲ್ಲ, ನನಗೊಂದು 4 ಬಾಟ್ಲು ಕೊಡು ಅಂತಂದೇಳಿ 4 ಬಾಟ್ಲು ತೊಗೊಂಡು ಹೋದ್ರು ಅವರು. ನಿಜ ಖುಷಿ ಆಗ್ತಾ ಇದೆ. ಮನೇಲಿ ಕೂತ್ಕೊಂಡು ಒಂದು ಹೆಣ್ಣು ಸ್ವಂತ ತನ್ನ ಕಾಲ ಮೇಲೆ ನಿಂತ್ಕೊಂಡು ಏನೋ ಒಂದು ದುಡಿಮೆ ಮಾಡ್ತಾ ಇದ್ದಾಳೆ ನಂಬಿ ಅಂತಂದರೆ ಅದಕ್ಕೊಂಥರ ಏನೋ ಒಂಥರ ಖುಷಿ ಆಗುತ್ತೆ. ಇದೊಂದು ಮಕ್ಕಳು 2 ಚಿಕ್ಕ ಮಕ್ಕಳನ್ನು ನೋಡಿಕೊಂಡು ಈ ಥರ ಬಿಸ್ನೆಸ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಈ ಥರ ಮಾಡೋದ್ರಿಂದ ಬೇರೆಯವ್ರಿಗೆ ಹೆಂಗೆ ಅನಿಸುತ್ತಾ ನನಗೆ ಗೊತ್ತಿಲ್ಲ, ಬಟ್ ನನ್ನ ಮೇಲೆ ನನಗೆ ಹೆಮ್ಮೆ ಇದೆ. ಯಾಕಂದರೆ ನಾನು ಕುಂತ್ಕೊಂಡು ತಿಂತಾ ಇಲ್ಲ, ಕಷ್ಟಪಟ್ಟು ದುಡಿದು ತಿಂತಾ ಇದ್ದೀನಿ ಅಂತಂದೇಳಿ ನನಗೂ ಒಂಥರ ಹೆಮ್ಮೆ ಇದೆ. ಅದು ಈ ವಾರದಿಂದ ಹೇಳ್ಕೊಬೋದು. ಯಾಕಂದರೆ ಇಷ್ಟು ದಿನ ಕಾಲಿನೇ ಬಿದ್ದಿದ್ದೆ, ಮನೇಲಿ ಮುಸ್ರೆ ತಿಕ್ಕೊಂಡೆ ನಮ್ಮ ಮನೆಯಲ್ಲೇ ಮಕ್ಕಳು ನೋಡ್ಕೊಂಡು. ಬಟ್ ಇವಾಗ ಒಂದು ವಾರದಿಂದ ಈ ಥರ ತುಂಬ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಎಲ್ಲೆಲ್ಲಿದ್ದವರು ಫೋನ್ ಮಾಡಿಬಿಟ್ಟು ನಮಗೆ ಕಳಿಸ್ಕೊಡಿ, ನಮಗೆ 2 ಬಾಟ್ಲು ಬೇಕು, ಈ ಥರ ಎಲ್ಲ ಹೇಳ್ತಾರಲ್ವ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಹೀಗೆ ಯಾವಾಗಲೂ ನಮ್ಮ ಮಕ್ಕಳ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಗಲಕೋಟೆ ಜನಗಳಿಗೆ ಎಲ್ಲರಿಗೂ ಧನ್ಯವಾದಗಳು. ಯಾಕಂದರೆ ಅವರು ಅಷ್ಟು ಪ್ರೀತಿ, ಒಂದು 10 ನಿಮಿಷ ಮಾತಾಡಿದ್ದಷ್ಟೇ ನನ್ನ ಹತ್ರ, ಬಟ್ ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು ಗೊತ್ತಾ. ತುಂಬ ಪ್ರೀತಿಯಿಂದ ತುಂಬ ಖುಷಿ ಆಯಿತು. ನಮ್ಮ ಕುಟುಂಬದ ಜೊತೆನೇ ಮಾತಾಡ್ತಾ ಇದ್ದೀನೇನೋ ಅಂತಂದೇಳಿ ಅನಿಸ್ಬಿಡ್ತು ನನಗೆ. ಅಷ್ಟೊಂದು ಇಷ್ಟ ಆಗೋಯಿತು ನಿಜ. ಬಟ್ ಎಲ್ಲ ಊರವರು ಒಂದೇ, ಬಟ್ ಇದು ಒಂದೇನೋ ನನಗೆ ಸ್ಪೆಷಲ್ ಅಂತಂದೇಳಿ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಇದರಿಂದ ಬೇರೆಯವ್ರಿಗೆ ಬೇಜಾರಾದರೆ ತಪ್ಪಾಗಿ ತಿಳ್ಕೊಬೇಡಿ. ನನಗಿವತ್ತು ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಅಷ್ಟು ಇನ್ನೂ ಆಯಿಲ್ ಮಾಡೋದು ಬೇಡ ಅಂತಂದರೆ, ಬಟ್ ಮಾಡೋದು ಬೇಡ ಅಂತಲೇ ಅಂದ್ಕೊಂಡೆ. ಯಾಕಂದರೆ ಜಾಸ್ತಿ ಒಂದೊಂದು ಸಾರಿ ಸೇಲ್ ಆಗಿಲ್ಲ ಅಂದರೆ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಇವತ್ತು ಒಂದು ದಿನ ಇದ್ದಿದ್ದು ಮತ್ತು ತಿರ್ಗಾ ಮರುದಿನ ಆ ಥರ ಇರಲ್ಲ, ಆವಾಗ ಒಂಥರ ಡಲ್ ಆಗಿಬಿಡ್ತೀನಿ. ಅದಕ್ಕೆ ಆ ಥರ ಅನಿಸಿದಾಗ ನಮ್ಮ ಯಜಮಾನ್ರು ಎಕ್ಸಾಂಪಲು ಒಂದು ಹೋಟೆಲ್ ಬಗ್ಗೆನೇ ಕೊಟ್ಬಿಟ್ರು. ಅದಾದಮೇಲೆ ಈ ಬಾಗಲಕೋಟೆಯಿಂದ ಫೋನ್ ಬಂದಮೇಲೆ ನನ್ನ ಮನಸ್ಸಲ್ಲಿರೋದು, ನನ್ನ ಮೈಂಡಲ್ಲಿರೋದು ಎಲ್ಲ ಆಚೆ ನೆಗೆಟಿವ್ ಥಿಂಗ್ಸ್ ಹೋಯಿತು. ಪಾಸಿಟಿವ್ ಥಿಂಗ್ಸ್ ಎನರ್ಜಿ ಬಂತು ನನಗೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಹಂಗಾಗಿ ನೋಡಿ, ಯಾರಿಗಾದರೂ ಹೇರ್ ಗ್ರೋತ್ ಆಯಿಲ್ ಬೇಕಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ. ಆದಷ್ಟು ಕಾಲ್ ಜಾಸ್ತಿ ಮಾಡಬೇಡಿ, ಮೆಸೇಜೇ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.